ಬೇರೆ ಯಾರಿಂದಲೂ ಸಹ ಆ ವಿಷವನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಈ ಒಂದು ಸೃಷ್ಟಿಯ ಒಂದು ಲಯ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೆ ಮಾತ್ರವೇ ಅವರಿಗೆ ಆ ಅಮೃತ ಅನ್ನೋದು ಫಲವನ್ನು ಕೊಡ್ತಾ ಇದೆ. ಬಿಡುವವರು ಇದ್ದಾರೆ ತುಂಬ ಜನ. ಯಾವುದನ್ನು ಬಿಡ್ತಾರೆ ಅಂತಂದರೆ ಅದು ಇದು ಅಲ್ಲ, ಇನ್ನು ಕೊನೆಗೆ ಮಾಂಗಲ್ಯವನ್ನು ಬಿಡುವವರಿದ್ದಾರೆ. ಯಾರಾದರೂ ಒಬ್ಬ ವ್ಯಕ್ತಿ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಶಂಕರ ಭಗವತ್ಪಾದಾಚಾರ್ಯರ ಉಪದೇಶಗಳಲ್ಲಿ ಮಾತ್ರವೇ ಪ್ರಾಪ್ತವಾಗುತ್ತೆ. ಒಬ್ಬ ನಾಸ್ತಿಕನಾಗಿರುವವನಿಗೂ ಸಹ ಈ ಉಪದೇಶಗಳು ಬೇಕೇ ಬೇಕು. ಸೌಂದರ್ಯ ಲಹರಿ ಸ್ತೋತ್ರದಲ್ಲಿರುವಂತಹ ಒಂದೊಂದು ಶ್ಲೋಕವು ಒಂದೊಂದು ಮಂತ್ರಕ್ಕೆ ಸಮಾನ. ತುಂಬ ಸಣ್ಣ ವಿಷಯ, ಅದನ್ನು ಬಹಳ ದೊಡ್ಡದಾಗಿ ನೋಡೋದು. ಈ 2-3 ತಲೆಮಾರಿನವರು ನಾವು ಯಾಕಪ್ಪ ಹೊಡ್ಕೊಳ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅವರಿಗೆ. ಯಾಕೆ ಹೀಗೆ ಅಂತಂದರೆ ಆ ಧಾರ್ಮಿಕ ಸಂಸ್ಕಾರದ ಕೊರತೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಸೋಮಪುರ ದಾಬಸ್ಪೇಟೆಯ ಪ್ರಾಚೀನವಾದ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಈ ಸನ್ನಿಧಿಯ ಸಪ್ತತಿ ಪೂರ್ತಿ ಮಹೋತ್ಸವದ ಸುಸಂದರ್ಭದಲ್ಲಿ ಅಮ್ಮನವರಿಗೆ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ಅಮ್ಮನವರ ಸನ್ನಿಧಿಯಲ್ಲಿ ಸಮಸ್ತ ಭಕ್ತಜನರಿಗೂ ಅಮ್ಮನವರು ಸಕಲ ಶ್ರೇಯಸ್ಸುಗಳನ್ನು ಇಲ್ಲಿ ತನ್ನ ದಿವ್ಯ ಸಾನ್ನಿಧ್ಯದಿಂದ ಸದಾಕಾಲ ಪ್ರಸನ್ನಳಾಗಿ ವಿರಾಜಮಾನಳಾಗಿ ಎಲ್ಲರಿಗೂ ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಅಮ್ಮನವರ ವಿಶೇಷವಾದಂತಹ ಆರಾಧನೆಯು ನಡೆಯುತ್ತಾ ಬಂದಿದೆ. ಅಮ್ಮನವರು ಶಕ್ತಿ ಸ್ವರೂಪಿಣಿ, ಸಮಸ್ತ ಜಗತ್ತಿಗೂ ಶಕ್ತಿಯನ್ನು ನೀಡುವಂತಹ ದೇವತೆಯಾಗಿ ಅಮ್ಮನವರ ಮಹಿಮೆಯು ಶಾಸ್ತ್ರಗಳಲ್ಲಿ ವರ್ಣಿತವಾಗಿದೆ. ಯಾವುದಾದರೂ ಒಂದು ವಸ್ತುವಿನಲ್ಲಿ ಶಕ್ತಿ ಅನ್ನುವುದಿದ್ದಾವಾಗ ಮಾತ್ರವೇ ಆ ವಸ್ತುವಿನಿಂದ ಪ್ರಯೋಜನ. ಶಕ್ತಿ ಇಲ್ಲದೆ ಇರುವಂತಹ ವಸ್ತುವು ನಿಷ್ಪ್ರಯೋಜನವಾಗುತ್ತೆ. ಅದು ನೋಡಲಿಕ್ಕೆ ಆ ವಸ್ತು ಹಾಗಿದ್ದರೂ ಸಹ ಅದರಲ್ಲಿ ಆ ಶಕ್ತಿ ಅನ್ನುವುದಿಲ್ಲ ಅಂತಂದರೆ ಆ ಪದಾರ್ಥ ಅನ್ನುವುದು ನಿಷ್ಪ್ರಯೋಜನವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಶಕ್ತಿ ಸ್ವರೂಪಿಣಿಯಾಗಿ ಇದ್ದು ಈ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡತಕ್ಕಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹ ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಎಲ್ಲ ಕಾರ್ಯಗಳೂ ಸಹ ಪ್ರಪಂಚದಲ್ಲಿ ಆ ಶಕ್ತಿಯಿಂದಲೇ ನಡೀತಾ ಇರುತ್ತೆ. ಈ ಪ್ರಪಂಚದ ಸೃಷ್ಟಿಯಿಂದ ಹಿಡಿದು ತದನಂತರ ಕಾಲದಲ್ಲಿ ಈ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳು ಎಲ್ಲವೂ ಸಹ ಆ ಶಕ್ತಿಯ ಒಂದು ಸಂಬಂಧದಿಂದಲೇ ವಿಶೇಷವಾಗಿ ನಡೀತಾ ಇರುತ್ತೆ. ಹಾಗಾಗಿ ಅಂತಹ ಶಕ್ತಿಯನ್ನು ಈ ಜಗತ್ತಿಗೆ ನೀಡಿದವರು ಯಾರು ಅಂತಂದರೆ ಅಮ್ಮನವರು. ಹಾಗಾಗಿ ಅಮ್ಮನವರ ಒಂದು ಆರಾಧನೆ ಅನ್ನುವುದು ವಿಶೇಷವಾಗಿ ಪ್ರಾಚೀನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಸಹ ನಮ್ಮ ದೇಶದಲ್ಲಿ ನಡೆದು ಬರ್ತಾ ಇದೆ. ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಹಿಂದೂ ಧರ್ಮದ ಉದ್ಧಾರಕರು. ಅವರು ವಿಶೇಷವಾಗಿ ಆ ಅಮ್ಮನವರ ಮೇಲೆ ಅತ್ಯಂತ ಅದ್ಭುತವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡಿ ಆ ಸ್ತೋತ್ರಗಳಲ್ಲಿ ಅತ್ಯಂತ ಅದ್ಭುತವಾದಂತಹ ಮಹಿಮೆಯನ್ನು ಅಮ್ಮನವರ ಮಹಿಮೆಯನ್ನು ತಿಳಿಸಿದ್ದಾರೆ. ಮೊದಲನೇದಾಗಿ ಶಂಕರಾಚಾರ್ಯರು ಬರೆದಿರುವಂತಹ ಸ್ತೋತ್ರವೇ ಅಮ್ಮನವರ ಮೇಲೆ ಕನಕಧಾರಾ ಸ್ತೋತ್ರ. ತದನಂತರ ಇನ್ನು ಸೌಂದರ್ಯ ಲಹರಿ ಮೊದಲಾದಂತಹ ಅನೇಕ ಅದ್ಭುತವಾದ ದೇವಿ ಸ್ತೋತ್ರಗಳನ್ನು ಶಂಕರ ರಚನೆ ಮಾಡಿದ್ದಾರೆ. ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲಿ ಎಲ್ಲ ಆಸ್ತಿಕರು ಸಹ ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಸಹ ಪಠನ ಮಾಡುವಂತಹ ಅತ್ಯಂತ ಅದ್ಭುತವಾದ ಸ್ತೋತ್ರಗಳು. ಇವತ್ತಿನ ತನಕ ಆ ಸ್ತೋತ್ರಗಳಿಗೆ ಸಮಾನವಾದಂತಹ ಬೇರೆ ಸ್ತೋತ್ರಗಳು ಯಾವುದೂ ಸಹ ಇಲ್ಲ, ಬರಲಿಲ್ಲ, ಬರುವುದೂ ಇಲ್ಲ. ಅಂತಹ ಸ್ತೋತ್ರಗಳನ್ನು ರಚನೆ ಮಾಡಿ ಆ ಸ್ತೋತ್ರಗಳಲ್ಲಿ ಅಮ್ಮನವರ ಶಕ್ತಿಯನ್ನು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಅದರ ಮೂಲಕ ಭಕ್ತರೆಲ್ಲರಿಗೂ ಸಹ ಇನ್ನಷ್ಟು ಆ ದೇವಿಯ ಮೇಲೆ ಶಕ್ತಿ, ಆ ಭಕ್ತಿ ಅನ್ನುವುದು ಇನ್ನಷ್ಟು ವೃದ್ಧಿಯಾಗಿ ತದ್ವಾರ ಇನ್ನೂ ಹೆಚ್ಚಿನ ಶ್ರದ್ಧಾಭಕ್ತಿಗಳಿಂದ ಅಮ್ಮನವರ ಆರಾಧನೆ ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಮಾರ್ಗವನ್ನು ಶಂಕರರು ತೋರಿಸಿದ್ದಾರೆ. ಶಂಕರರು ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ
ಒಂದು ಮಾತು, ಅನೇಕ ವಿಧವಾದಂತಹ ವಿಷಯಗಳಿವೆ. ಅದರಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ. ಏನು ಅಂತಂದರೆ, ಸುಧಾಮಪ್ಯಾಸ್ವಾದ್ಯ ಪ್ರತಿಭಯ ಜರಾ ಮೃತ್ಯುಹರಿಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತಮಖಾದ್ಯ ದಿವಿಷದಃ ಕರಾಳಂ ಯತ್ಕ್ಷ್ವೇಲಂ ಕಬಲಿತವತಃ ಕಾಲಕಲನ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ ಅಂತ ಒಂದು ಶ್ಲೋಕ ಇದೆ. ಇದರ ಅರ್ಥ ಏನು ಅಂತ ಕೇಳಿದರೆ, ದೇವತೆಗಳು, ಸ್ವರ್ಗದಲ್ಲಿರ್ತಕ್ಕಂತಹ ದೇವತೆಗಳೆಲ್ಲ ಆ ಹಿಂದೆ ಕ್ಷೀರಸಾಗರ ಮಥನವನ್ನು ಮಾಡಿದಾಗ ಯಾವ ಅಮೃತ ಅನ್ನೋದು ಹೊರಗೆ ಬಂದಿತ್ತೋ ಆ ಅಮೃತವನ್ನು ಪಾನ ಮಾಡಿದ್ದಾರೆ. ಅಮೃತವನ್ನು ಪಾನ ಮಾಡಿದ್ರಿಂದ ಇನ್ನು ಅವರಿಗೆ ಮೃತಿ ಅನ್ನುವುದು ಬರುವ ಹಾಗಿಲ್ಲ. ವಾಸ್ತವ ಲೆಕ್ಕದಲ್ಲಿ ಅವರು ಅಮೃತವನ್ನು ಪಾನ ಮಾಡಿದ್ದಾರೆ ಅಂತಂದರೆ ಇನ್ನು ಅವರಿಗೆ ಮೃತ್ಯು ಅನ್ನೋದು ಬರುವ ಹಾಗೇ ಇಲ್ಲ. ಹಾಗೆ ಅದೇ ಸಮಯದಲ್ಲಿ ಕಾಲಕೂಟ ವಿಷ ಅನ್ನೋದು ಹೊರಗೆ ಬಂತು. ಆ ವಿಷವನ್ನು ಶಿವನು, ಪರಮೇಶ್ವರ, ಆ ವಿಷವನ್ನು ಕುಡಿದು ಈ ಲೋಕವನ್ನು ಅದರಿಂದ ಕಾಪಾಡಿದ. ತಾನು ಆ ವಿಷವನ್ನು ಪಾನ ಮಾಡಿ ತನ್ನ ಕಂಠದಲ್ಲಿರಿಸಿಕೊಂಡು ಯಾರಿಗೂ ಸಹ ತೊಂದರೆ ಆಗದೇ ಇರುವ ಹಾಗೆ, ಬೇರೆ ಯಾರಿಂದಲೂ ಸಹ ಆ ವಿಷವನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದರಿಂದ ಇಡೀ ಲೋಕಗಳಿಗೆ ತೊಂದರೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿದಾಗ ಆಗ ಪರಮೇಶ್ವರ ಆ ವಿಷವನ್ನು ಪಾನ ಮಾಡಿ ತನ್ನ ಕಂಠದಲ್ಲಿರಿಸಿಕೊಂಡು, ನೀಲಕಂಠನಾಗಿ ಕಂಠದಲ್ಲಿರಿಸಿಕೊಂಡು, ಶ್ರೀಕಂಠ ಅಂತ ಅದಕ್ಕೆ ಈಶ್ವರನಿಗೆ ಹೇಳೋದು. ದೇವತೆಗಳು ಅಮೃತವನ್ನು ಪಾನ ಮಾಡಿದ್ದಾರೆ, ಪರಮೇಶ್ವರನು ವಿಷವನ್ನು ಪಾನ ಮಾಡಿದ್ದ. ವಾಸ್ತವವಾಗಿ ಏನಾಗಬೇಕು ಅಂತಂದರೆ, ಅಮೃತವನ್ನು ಪಾನ ಮಾಡಿದಂತಹ ದೇವತೆಗಳಿಗೆ ಮರಣ ಅನ್ನುವುದೇ ಇರಬಾರದು. ವಿಷವನ್ನು ಪಾನ ಮಾಡಿದಂತಹ ಪರಮೇಶ್ವರನಿಗೆ ಲೋಕದಲ್ಲಿ ಯಾರಾದರೂ ವಿಷವನ್ನು ಪಾನ ಮಾಡಿದರೆ ಬದುಕುವುದು ಬಹಳ ಕಷ್ಟ. ಹಾಗಾಗಿ ಅದೇ ರೀತಿಯಂಥ ಒಂದು ಪರಿಸ್ಥಿತಿಯೂ ಬರಬೇಕಾಗಿತ್ತು. ಆದರೆ ಹೇಗೆ ಪರಿಸ್ಥಿತಿ ಇದೆ ಅಂತ ಕೇಳಿದರೆ, ದೇವತೆಗಳು ಅಮೃತವನ್ನು ಪಾನ ಮಾಡಿದರೂ ಸಹ ಆ ಪ್ರಳಯ ಕಾಲದಲ್ಲಿ ಅವರೆಲ್ಲರೂ ಸಹ ನಾಶವನ್ನು ಹೊಂದುತ್ತಾ ಇದ್ದಾರೆ. ಅಮೃತವನ್ನು ಪಾನ ಮಾಡಿದ್ದಾರೆ, ಆದರೆ ಆ ಅಮೃತ ಅವರಿಗೆ ಎಲ್ಲಿವರೆಗೆ ಫಲ ಕೊಡ್ತಾ ಇದೆ ಅಂತಂದರೆ, ಈ ಒಂದು ಸೃಷ್ಟಿಯ ಒಂದು ಲಯ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೆ ಮಾತ್ರವೇ ಅವರಿಗೆ ಆ ಅಮೃತ ಅನ್ನೋದು ಫಲವನ್ನು ಕೊಡ್ತಾ ಇದೆ. ಆದರೆ ಲಯ ಕಾಲದಲ್ಲಿ ಒಂದು ಸಲ ಲಯ ತೀರ್ಮಾನವಾಯಿತು, ಲಯ ಆಗಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದ ಮೇಲೆ ಯಾವ ಅಮೃತವೂ ಸಹ ದೇವತೆಗಳನ್ನು ಕಾಪಾಡ್ತಾ ಇಲ್ಲ. ಅವರೂ ಸಹ ಆ ಸಂದರ್ಭದಲ್ಲಿ ನಾಶವನ್ನು ಹೊಂದಲೇಬೇಕು. ಅಲ್ಲಿವರೆಗೆ ಇರ್ತಾರೆ, ಅದು ಅಷ್ಟೇ, ಅಷ್ಟರೊಳಗೆ ಅವರಿಗೆ ತೊಂದರೆ ಆಗುವುದಿಲ್ಲ. ಆದರೆ ಆ ಸ್ಥಿತಿ ಬಂತು ಅಂತಂದರೆ ಅವರು ಸಹ ಮರಣವನ್ನು ಹೊಂದಲೇಬೇಕು. ಅಲ್ಲಿವರೆಗೆ ಮಾತ್ರ ಅವರಿರ್ತಾರೆ, ತದನಂತರದಲ್ಲಿ ಅವರು ಸಹ ಇರುವುದಿಲ್ಲ ಅನ್ನೋದು ತೀರ್ಮಾನ. ಅದೇ ರೀತಿ ಈಶ್ವರನಿಗೆ, ಪರಮಶಿವನಿಗೆ ಮರಣ ಅನ್ನೋದಿಲ್ಲ. ಆ ವಿಷವನ್ನು ಪಾನ ಮಾಡಿದರೂ ತನ್ನ ಕಂಠದಲ್ಲಿಸ್ಕೊಂಡ್ರೂ ಸಹ ಚೆನ್ನಾಗೇ ಇದ್ದಾನೆ. ಇದಕ್ಕೇನು ಕಾರಣ? ಆ ವಿಷವನ್ನು ಪಾನ ಮಾಡಿದರೂ ಸಹ ಪರಮೇಶ್ವರನಿಗೆ ಏನೂ ಆಗಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದನ್ನೇ ಶಂಕರರು ಶ್ಲೋಕದ ಕೊನೆಯಲ್ಲಿ ಹೇಳ್ತಾರೆ, ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ ಅಂತ. ನೀನು ನಿನ್ನ ಕಿವಿಗಳಲ್ಲಿ ಧರಿಸಿದಂತಹ ತಾಟಂಕಗಳು ಏನಿವೆಯೋ ಆ ತಾಟಂಕಗಳು ಈ ಆಭರಣಗಳನ್ನೆಲ್ಲ, ಸ್ತ್ರೀಯು ಎಲ್ಲ ಆಭರಣಗಳನ್ನು ಸಹ ಮಂಗಳಕ್ಕಾಗಿ ಧರಿಸುವಂತಹದ್ದು. ಅಂತಹ ಮಂಗಳಕರವಾದಂತಹ ಆಭರಣಗಳಲ್ಲಿ ಒಂದು ವಿಶೇಷವಾದಂತಹ ಆಭರಣವಾಗಿರುವ ಈ ತಾಟಂಕಗಳನ್ನು ನಿನ್ನ ಕಿವಿಯಲ್ಲಿ ನೀನು ಧಾರಣೆ ಮಾಡಿದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಅದರ ಮಂಗಳ ಈಶ್ವರನಿಗೆ, ನಿನ್ನ ಪತಿಯಾದಂತಹ ಪರಮೇಶ್ವರನಿಗೆ ಅದರ ಮಂಗಳ ಅನ್ನೋದು ಸಿಕ್ಕಿ ಈ ವಿಷವನ್ನು ಪಾನ ಮಾಡಿದರೂ ಸಹ ಏನೂ ಆಗ್ತಾ ಇಲ್ಲ, ತುಂಬ ಸುರಕ್ಷಿತವಾಗಿ ಪರಮೇಶ್ವರ ಇದ್ದಾನೆ. ಹಾಗಾಗಿ ಅಲ್ಲಿಗೆ ಏನಾಯಿತು ಅಂತಂದರೆ, ಆ ವಿಷವನ್ನು ಪಾನ ಮಾಡಿದರೂ ಪರಮಶಿವನಿಗೆ ಏನೂ ಆಗದೆ ಚೆನ್ನಾಗಿದ್ದಾನೆ ಅಂತಂದರೆ ಅದರ ಕಾರಣ ಏನು? ಈ ಅಮೃತವನ್ನು ಪಾನ ಮಾಡಿದರೂ ದೇವತೆಗಳನ್ನು ಮೃತ್ಯು ಬಿಡ್ತಾ ಇಲ್ಲ. ವಿಷವನ್ನು ಪಾನ ಮಾಡಿದರೂ ಭಗವಂತನಿಗೆ ಯಾವ ವಿಧವಾದಂತಹ ಮರಣ ಅನ್ನೋದಿಲ್ಲ. ಇದಕ್ಕೇನು ಕಾರಣ? ದೇವತೆಗಳ ವಿಷಯ ಆಗಿರಲಿ, ಪರಮೇಶ್ವರನ ವಿಷಯದಲ್ಲಿ ಆ ಮರಣ ಅನ್ನೋದಿಲ್ಲ ಅಂತಂದರೆ ಏನು ಕಾರಣ? ಅದನ್ನು ತಡೀತಾ ಇರುವುದು ಯಾರು ಅಂತಂದರೆ ನೀನು ಧರಿಸುವಂತಹ ತಾಟಂಕಗಳು, ನೀನು ಧರಿಸಿದಂತಹ ತಾಟಂಕಗಳಿಂದ ಉಂಟಾಗಿರುವಂತಹ ಮಂಗಳ, ಅದರ ಒಂದು ಪ್ರಭಾವದಿಂದ ನಿನ್ನ ಪತಿಯ ಒಂದು ರಕ್ಷಣೆ ಅನ್ನೋದಾಗ್ತಾ ಇದೆ. ಆದ್ದರಿಂದ ಇದು ನಿನ್ನ ಮಹಿಮೆ ಎಂಬುದಾಗಿ ಆ ಅಮ್ಮನವರ ಒಂದು ಅದ್ಭುತವಾದಂತಹ ಸ್ತುತಿಯನ್ನು, ಮಹಿಮೆಯನ್ನು ಇದರಲ್ಲಿ ಹೇಳಿದ್ದಾರೆ ಶಂಕರರು. ಅಂದರೆ ಆ ಆಭರಣ ಹಿಂದಿಂದಲೂ ಸಹ ಪರಂಪರೆಯಲ್ಲಿ ಒಂದೊಂದು ಆಭರಣವನ್ನು ಒಂದೊಂದು ಸ್ಥಾನದಲ್ಲಿ ಒಂದೊಂದು ಆಭರಣವನ್ನು ಧರಿಸುವಂತಹ ಒಂದು ಕ್ರಮ ಬಂದಿದೆ. ಆ ಒಂದು ಆಭರಣವನ್ನು ಧರಿಸುವುದು
ಮತ್ತು ಆ ಮಂಗಳ ದ್ರವ್ಯಗಳನ್ನು ಧರಿಸುವುದು ಅನ್ನುವಂಥದ್ದು ಯಾಕೆ ಬಂತು ಅಂತಂದರೆ, ಅದರಿಂದ ಸ್ತ್ರೀಯು ಅದನ್ನು ಧರಿಸಿದಾಗ ಆ ಪರಿವಾರದಲ್ಲಿರ್ತಕ್ಕಂಥವರೆಲ್ಲರಿಗೂ ಸಹ ಮಂಗಳ ಆಗಲಿ, ಅದರಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂತಹ ಸೂಚನೆಯನ್ನು ಆ ಒಂದು ಕಾರ್ಯಕ್ಕಾಗಿ ಮಂಗಳ ಆಭರಣಗಳನ್ನು, ಮಂಗಳ ದ್ರವ್ಯಗಳನ್ನು ಸಹ ಧರಿಸುವುದು. ಇವತ್ತಿಗೂ ಸಹ ಎಲ್ಲಾದರೂ ಸುವಾಸಿನಿ ಪೂಜೆ ಆಯಿತು ಅಂತಂದರೆ ಆ ಮಂಗಳ ದ್ರವ್ಯಗಳನ್ನು ನೀಡುವುದು ಅನ್ನೋದು ಬಂದಿದೆ. ವಸ್ತ್ರ ಮತ್ತು ಮಂಗಳ ದ್ರವ್ಯಗಳು ಅವರವರ ಶಕ್ತಿಗೆ ತಕ್ಕಂತೆ ಏನು ಸಾಧ್ಯ ಆಗುತ್ತೋ ಅಂತಹ ಆಭರಣಗಳನ್ನು, ಆಯಾ ದ್ರವ್ಯಗಳನ್ನು ದಾನ ಮಾಡುವಂತಹ ಒಂದು ಆ ಸುವಾಸಿನಿ ಪೂಜೆಯನ್ನು ಮಾಡಿ ಅದನ್ನು ಅರ್ಪಣೆ ಮಾಡುವಂತಹ ಒಂದು ಪದ್ಧತಿ ಇವತ್ತಿಗೂ ಸಹ ಬಂದಿದೆ. ಹಾಗಾಗಿ ಆ ಸ್ತ್ರೀಯು ಅದನ್ನು ಧಾರಣೆ ಮಾಡಿದಾಗ ಅದರಿಂದ ಆ ಪತಿಗೂ ಪರಿವಾರಕ್ಕೂ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯವನ್ನು ನಮ್ಮ ಶಾಸ್ತ್ರಗಳು ನಮಗೆ ತಿಳಿಸ್ತಾ ಇವೆ. ಅದನ್ನೇ ಇಲ್ಲಿ ಶಂಕರರು ಉಲ್ಲೇಖ ಮಾಡಿ ಈ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಆಭರಣಗಳನ್ನು ಇತ್ಯಾದಿಗಳನ್ನೆಲ್ಲ ಧರಿಸುವುದು, ಸ್ತ್ರೀಯರ ಮನೆಯಲ್ಲಿ ಧರಿಸುವುದು ಅನ್ನುವುದು ಅದು ಪದ್ಧತಿಯಾಗಿ ಬಂದಿದೆ. ಹಾಗಾಗಿ ಇದನ್ನು ಧರಿಸುವಂತಹ ಒಂದು ಕ್ರಮ ಅದು ಇವತ್ತಿನ ಕಾಲದಲ್ಲಿ ಯಾರಿಗೂ ಗೊತ್ತಿಲ್ಲ. ಇದು ಯಾಕೆ ಧರಿಸಬೇಕು, ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಒಟ್ರಾಶಿ ಧಾರಣೆ ಮಾಡುವುದು, ಹಾಕ್ಕೊಂಡ್ರೆ ಹಾಕ್ಕೊಳ್ಳುವುದು, ಇಲ್ಲದೆ ಹೋದರೆ ಬಿಡುವವರು ಇದ್ದಾರೆ ತುಂಬ ಜನ. ಯಾವುದನ್ನು ಬಿಡ್ತಾರೆ ಅಂತಂದರೆ ಅದು ಇದು ಅಲ್ಲ, ಇನ್ನು ಕೊನೆಗೆ ಮಾಂಗಲ್ಯವನ್ನು ಬಿಡುವವರಿದ್ದಾರೆ. ಎಲ್ಲ ಇದೆ, ಎಲ್ಲ ಆಗಿದೆ, ಬೇಡ ನಮಗೆ ಅಂಥೇಳಿ ತೆಗೆದಿಟ್ಟುವುದು, ಬೇಕಾದಾಗ ಹಾಕ್ಕೊಳ್ಳುವುದು, ಆಮೇಲೆ ತೆಗೆದಿಡುವುದು ಅನ್ನುವಂತಹ ಒಂದು ದುಸ್ಥಿತಿನೂ ಇವತ್ತಿನ ದಿವಸ ಲೋಕದಲ್ಲಿ ನಿಮಗೆ ಕಾಣ್ತಾ ಇರುತ್ತೆ, ಅನೇಕ ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಆದರೆ ಇದರ ಒಂದು ಉದ್ದೇಶ ಏನು ಅಂತಂದರೆ, ಅದನ್ನು ಎಷ್ಟು ಚೆನ್ನಾಗಿ ಅವರು ಧಾರಣೆ ಮಾಡಿ ಇಟ್ಕೊಂಡಿರ್ತಾರೋ ಅಷ್ಟು ಸುಖವಾಗಿ ಆ ಪರಿವಾರ ಅನ್ನೋದಿರುತ್ತೆ ಅನ್ನುವುದು ಅದರ ಅರ್ಥ. ಹಾಗಾಗಿ ಇಲ್ಲಿ ಶಂಕರರು ಈ ಮಾತನ್ನು ಹೇಳ್ತಾರೆ, ನಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ ಎಂಬುದಾಗಿ. ಹಾಗಾಗಿ ಯಥಾವಥ ಇದರ ಅರ್ಥ ಏನು ಅಂತ ಕೇಳಿದರೆ, ಆ ಪರಮಾತ್ಮನಿಗೂ ಸಹ ಒಂದು ಶಕ್ತಿಯನ್ನು ಕೊಟ್ಟು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಮಾಡಿಸುವಂತಹ ಒಂದು ಶಕ್ತಿಯನ್ನು ಕೊಡತಕ್ಕಂಥವಳು ಆ ಅಮ್ಮನವರು ಅನ್ನೋದು ಅದರ ಅರ್ಥ. ಹಾಗಾಗಿ ಅದನ್ನೇ ಆರಂಭದ ಶ್ಲೋಕದಲ್ಲಿ ಪ್ರಾರಂಭನೇ ಶಂಕರರು ಹಾಗೆ ಮಾಡ್ತಾರೆ. ಶಿವಶಕ್ತಿಯ ಯುಕ್ತೋ ಯದಿಭವತಿ ಶಕ್ತ ಪ್ರಭವಿತುಂ ಅಂತ ಮೊದಲನೇ ಶ್ಲೋಕದಿಂದಲೇ ಈ ಅರ್ಥವನ್ನು ಹೇಳಿ ಅಮ್ಮನವರ ಆ ಶಕ್ತಿ ಸ್ವರೂಪವನ್ನು ವಿಶೇಷವಾಗಿ ವರ್ಣನೆ ಮಾಡಿ ಮತ್ತು ಮುಂದಿನ ಎಲ್ಲ ಈ ಶ್ಲೋಕಗಳಲ್ಲೆಲ್ಲ ಈ ರೀತಿಯಾಗಿ ಅತ್ಯಂತ ಅದ್ಭುತವಾಗಿ ಆ ಮಹಿಮೆಯನ್ನು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಅಂತಹ ಆ ಅಮ್ಮನವರ ಆರಾಧನೆಯನ್ನು ಮಾಡುವಂತಹ ಒಂದು ಪವಿತ್ರವಾದಂತಹ ಪದ್ಧತಿ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಬಂದಿದೆ. ತದ್ವಾರ ಅಮ್ಮನವರ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಪದ್ಧತಿ ಅನಾದಿ ಕಾಲದಿಂದ ಬಂದಿದೆ. ದೇವತೆಗಳು, ಋಷಿಗಳು, ರಾಜಮಹಾರಾಜರುಗಳು, ಅವತಾರ ಪುರುಷರು, ಕವಿಗಳು, ಪಂಡಿತರು ಮತ್ತು ಸಾಮಾನ್ಯ ಜನರವರೆಗೆ ಎಲ್ಲರೂ ಸಹ ವಿಶೇಷವಾಗಿ ಅಮ್ಮನವರನ್ನು ಆರಾಧನೆ ಮಾಡಿದ್ದಾರೆ. ಅಮ್ಮನವರ ಆರಾಧನೆಯನ್ನು ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ಅಂತಹ ಒಂದು ಆರಾಧನಾ ಅನೇಕ ಕ್ರಮಗಳಲ್ಲಿ, ಅನೇಕ ರೂಪಗಳಲ್ಲಿ, ಅನೇಕ ಹೆಸರುಗಳಲ್ಲಿ ಅದೇ ಜಗನ್ಮಾತೆಯನ್ನು, ಅದೇ ಶಕ್ತಿ ಸ್ವರೂಪವನ್ನು ಆರಾಧನೆ ಮಾಡುವಂತಹ ಪದ್ಧತಿ ಅನೇಕ ಕಡೆಗಳಲ್ಲಿ ಬಂದಿದೆ. ಅಂಥದ್ರಲ್ಲಿ ವಿಶೇಷವಾಗಿ ವೈಶ್ಯರು ಅವರು ವಿಶೇಷವಾಗಿ ಆ ಜಗನ್ಮಾತೆಯನ್ನು ಆರಾಧನೆ ಮಾಡ್ತಾ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ರೂಪದಲ್ಲಿ ಅದೇ ಜಗನ್ಮಾತೆಯನ್ನು ಆರಾಧನೆ ಮಾಡುವಂತಹ ಒಂದು ಪದ್ಧತಿ ಅನಾದಿ ಕಾಲದಿಂದ ಬಂದಿದೆ. ಅದರಂತೆ ಅನೇಕ ಕಡೆಗಳಲ್ಲಿ ನಾವು ಅನೇಕ ಊರುಗಳಲ್ಲೂ ಸಹ ಅಲ್ಲಿರ್ತಕ್ಕಂತಹ ವೈಶ್ಯ ಸಮುದಾಯದವರು ವಿಶೇಷವಾಗಿ ಆ ಕನ್ಯಕಾ ಪರಮೇಶ್ವರಿ ಅಮ್ಮನವರ ಆಲಯವನ್ನು ನಿರ್ಮಾಣ ಮಾಡಿಸಿ ಅಮ್ಮನವರ ಆರಾಧನೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಅನೇಕ ಊರುಗಳಲ್ಲಿ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಪ್ರಾಯಃ ಎಲ್ಲಿ ನಾವು ದೊಡ್ಡ ಊರಿಗೆ ಹೋದರೂ ಸಹ, ಅನೇಕ ಊರುಗಳಿಗೆ ಹೋದರೂ ಸಹ ಅಲ್ಲಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನವನ್ನು ನಾವು ನೋಡ್ತೀವಿ. ನಮ್ಮ ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ನಾವು ವಿಶೇಷವಾಗಿ ನೋಡ್ತೀವಿ. ನಮ್ಮ ಈ ಕರ್ನಾಟಕ ರಾಜ್ಯ ಇರ್ಬೋದು, ಆಂಧ್ರ ರಾಜ್ಯ ಇರ್ಬೋದು, ತಮಿಳುನಾಡು ಇರ್ಬೋದು, ಈಗ ಅನೇಕ ಕಡೆಗಳಲ್ಲಿ ನಾವು ಕನ್ಯಕಾ ಪರಮೇಶ್ವರಿ ಅಮ್ಮನವರ ದೇವಾಲಯಗಳನ್ನು ಅದನ್ನೆಲ್ಲವುದನ್ನು ಸಹ ನಾವು ನೋಡ್ತೀವಿ. ಹಾಗ ಅತ್ಯಂತ ಶ್ರದ್ಧೆಯಿಂದ ವಿಶೇಷವಾಗಿ ವೈಶ್ಯರು ಅಮ್ಮನವರ ಆರಾಧನೆಯನ್ನು ಹಿಂದಿನಿಂದಲೂ ಸಹ ಮಾಡಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರಂತೆ ಈ ಊರಿನಲ್ಲೂ ಸಹ 70 ವರ್ಷಗಳಿಗಿಂತ ಹಿಂದೆ ಇಲ್ಲಿ ಅಮ್ಮನವರ ಆಲಯವನ್ನು ನಿರ್ಮಾಣ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿ ಆವತ್ತಿಂದಲೂ ಸಹ ಅವಿಚ್ಛಿನ್ನವಾಗಿ ಈ ಒಂದು ಸನ್ನಿಧಿಯಲ್ಲಿ ನಿತ್ಯ ಪೂಜೆ ಉತ್ಸವಾದಿಗಳನ್ನೆಲ್ಲ ಶ್ರದ್ಧೆಯಾಗಿ ಮಾಡಿಕೊಂಡು ಬರ್ತಾ ಇರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈಗಾಗಲೇ ಆ ನಿವೇದನೆಯಲ್ಲಿ
ಏನೇನು ಕಾರ್ಯಕ್ರಮಗಳಲ್ಲಿ ನಡೀತಾ ಇವೆ ವರ್ಷದಲ್ಲಿ, ಅಮ್ಮನವರ ಆರಾಧನೆ ಮತ್ತು ಆಯಾ ಹಬ್ಬಗಳು ಬರುವಂತಹ ಸಂದರ್ಭದಲ್ಲಿ ದೇವತಾರಾಧನೆಗಳು ಮೊದಲಾದಂತಹ ಎಲ್ಲ ಕಾರ್ಯಗಳು ಏನೇನು ನಡೀತಾ ಇವೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ, ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ವಾತಾವರಣ ಇಲ್ಲಿ ನಿರಂತರವಾಗಿ ಅವಿಚ್ಛಿನ್ನವಾಗಿ ನಡೆದು ಬರ್ತಾ ಇರುವುದು ತುಂಬ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಮುಂದೆಯೂ ಸಹ ಇದೇ ರೀತಿಯಾಗಿ ಈ ಎಲ್ಲ ಉತ್ಸವಗಳು ಸಹ ಅವಿಚ್ಛಿನ್ನವಾಗಿ ನಿರಂತರವಾಗಿ ನಡೆಯಲಿ. ಮತ್ತು ಅವರು ತಮ್ಮ ಭಾಷಣದಲ್ಲಿ ಮಾತಾಡ್ತಾ ತಿಳಿಸಿದಂತೆ ಮುಂದೆ ನಿಮ್ಮ ಇಚ್ಛೆಯಂತೆ ಅದು ಅತ್ಯಂತ ಅವಶ್ಯಕವೂ ಹೌದು, ಅದನ್ನೇ ಮಾಡಬೇಕು ಅಂತ ನೀವು ಸಹ ಸಂಕಲ್ಪ ಮಾಡಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಶಂಕರ ಜಯಂತಿ ಮಹೋತ್ಸವ ಅದೂ ಸಹ ವಿಶೇಷವಾಗಿ ಮುಂದೆ ಈಗ ಬರುವಂತಹ ವೈಶಾಖ ಶುಕ್ಲ ಪಂಚಮಿಯಿಂದ ಆ ಶಂಕರ ಜಯಂತಿ ಮಹೋತ್ಸವವೂ ಸಹ ವಿಶೇಷವಾಗಿ ನಡೆಯಲಿ. ತದ್ವಾರ ಇನ್ನಷ್ಟು ಶ್ರೇಯಸ್ಸು ಆ ಗುರುದೇವತಾ ಅನುಗ್ರಹ ಎಲ್ಲರಿಗೂ ಸಹ ಪ್ರಾಪ್ತವಾಗಲಿ. ಯಾಕೆಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಅಂತಂದರೆ ಅವರು ಬರೀ ಅವರಿಗೂ ಇವರಿಗೂ ಗುರುಗಳು ಅಂತ ಮಾತ್ರ ಅಲ್ಲ, ಅವರು ಜಗದ್ಗುರುಗಳು, ಜಗತ್ತಿಗೆ ಗುರುಗಳು. ಅಂದರೆ ಏನು, ಇಡೀ ಜಗತ್ತಿನಲ್ಲಿ ಒಂದು ಶ್ರೇಯೋ ಮಾರ್ಗ, ನನಗೆ ಶ್ರೇಯಸ್ಸು ಸಿಗಬೇಕು ಅಂತಂದರೆ ನಾನೇನು ಮಾಡಬೇಕು ಅಂತ ಯಾರಾದರೂ ಒಬ್ಬ ವ್ಯಕ್ತಿ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಶಂಕರ ಭಗವತ್ಪಾದಾಚಾರ್ಯರ ಉಪದೇಶಗಳಲ್ಲಿ ಮಾತ್ರವೇ ಪ್ರಾಪ್ತವಾಗುತ್ತೆ. ಸಂಪೂರ್ಣವಾದಂತಹ ಪರಿಪೂರ್ಣವಾದಂತಹ ಒಂದು ಉತ್ತರ. ಪರಿಪೂರ್ಣವಾದಂತಹ ಉತ್ತರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನಮಗೆ ಬೇರೆ ಕಡೆಯೂ ಉತ್ತರ ಸಿಗ್ಬೋದು, ಆದರೆ ಅದರ ಮೇಲೆ ಅನೇಕ ವಿಧವಂತಹ ಪ್ರಶ್ನೆಗಳಿಗೆ ಅವಕಾಶ ಇದೆ. ಅದರ ಮೇಲೆ ಇನ್ನಷ್ಟು ಆಳವಾಗಿ ಪ್ರಶ್ನೆಗಳನ್ನು ಕೇಳಿದರೆ ಉತ್ತರ ಕೊಡುವುದು ಬಹಳ ಕಷ್ಟ ಆಗುತ್ತೆ. ಆದರೆ ಶಂಕರರು ಮಾಡಿದಂತಹ ಒಂದು ಸಮನ್ವಯ, ಶಂಕರರು ಮಾಡಿದಂತಹ ಉಪದೇಶಗಳೇನಿವೆಯೋ ಆ ಉಪದೇಶಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಸಹ ನಮಗೆ ಸರಿಯಾದಂತಹ ಉತ್ತರ ಅನ್ನೋದು ಸಿಗುತ್ತೆ. ಅದರಿಂದ ಆ ಒಂದು ಪರಿಪೂರ್ಣವಾದ ಮಾರ್ಗದರ್ಶನ, ನಮಗೆ ಶ್ರೇಯಸ್ಸು ಪ್ರಾಪ್ತವಾಗಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತ ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿರುವ ವ್ಯಕ್ತಿ ಬೇಕಾದರೂ ಇಂತಹ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡಾಗ ಅವನಿಗೆ ಸರಿಯಾದಂತಹ ಸಮಾಧಾನ ಎಲ್ಲಿ ಸಿಗುತ್ತೆ ಅಂತಂದರೆ ಶಂಕರರು ಬರೆದಿರುವಂತಹ ಗ್ರಂಥಗಳಲ್ಲಿ ಸರಿಯಾದಂತಹ ಉತ್ತರ ಅನ್ನೋದು ಅವನಿಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ಅಂತಹ ಅದ್ಭುತವಾದ ಮಾರ್ಗವನ್ನು, ಈ ಜಗತ್ತಿನ ಉದ್ಧಾರಕ್ಕೆ ಬೇಕಾಗಿರುವಂತಹ ಮಾರ್ಗವನ್ನು ಉಪದೇಶ ಮಾಡಿರ್ತಕ್ಕಂಥವರು ಶಂಕರಾಚಾರ್ಯರು. ಅವರು ಮಾಡಿದಂತಹ ಉಪದೇಶಗಳ ಅವಶ್ಯಕತೆ ಅನ್ನೋದು ಸಾಧಕರಿಗೂ ಭಕ್ತರಿಗೂ ಮತ್ತು ಸಮಾಜದಲ್ಲಿರ್ತಕ್ಕಂತಹ ಎಲ್ಲರಿಗೂ ಅತ್ಯಂತ ಅವಶ್ಯಕ. ಅನೇಕ ಉಪದೇಶಗಳು, ಅವರು ಮಾಡಿದಂತಹ ಉಪದೇಶಗಳಲ್ಲಿ ಅನೇಕ ಉಪದೇಶಗಳು ಇವತ್ತಿನ ದಿವಸ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿರ್ತಕ್ಕಂಥವರಿಗೂ ಬೇಕಾಗಿದೆ. ಅಂತಹ ಉಪದೇಶಗಳನ್ನು ಸಹ ಅವರು ಮಾಡಿದ್ದಾರೆ. ಮತ್ತು ಇನ್ನೂ ಒಂದಿಷ್ಟು ಉಪದೇಶಗಳು ಎಂಥದ್ದು ಉಪದೇಶಗಳಾಗಿವೆ ಅಂತಂದರೆ, ಒಬ್ಬ ನಾಸ್ತಿಕನಾಗಿರುವವನಿಗೂ ಸಹ ಈ ಉಪದೇಶಗಳು ಬೇಕೇ ಬೇಕು. ಶಂಕರರು ಮಾಡಿದಂತಹ ಉಪದೇಶಗಳು ಒಬ್ಬ ನಾಸ್ತಿಕನಾಗಿರ್ತಕ್ಕಂಥ ವ್ಯಕ್ತಿಗೂ ಸಹ ಅವನಿಗೂ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತಂದರೆ, ಯಾಕಂದರೆ ಒಳ್ಳೆಯದಾಗಬೇಕು ಅನ್ನೋದು ನಾಸ್ತಿಕನಿಗೂ ಆ ಇಚ್ಛೆ ಇದ್ದೇ ಇದೆ. ಒಬ್ಬ ನಾಸ್ತಿಕನಾಗಿರುವವನು ಸಹ ನನಗೆ ಒಳ್ಳೆಯದಾಗಬೇಕು ಅಂತಲೇ ಬಯಸ್ತಾನೆ. ಆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಅವನು ಆಯ್ಕೆ ಮಾಡ್ಕೊಂಡಿರೋ ಮಾರ್ಗ ಬೇರೆ, ಅದು ಬೇರೆ ವಿಷಯ. ಆದರೆ ಅವನು ಸಹ ಹೋಗೋದು ಯಾಕೆ ಅಂತಂದರೆ ನನಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಇಚ್ಛೆನೇ ಅವನಿಗೂ ಇರುವುದು. ಅವನಿಗೂ ಸಹ ಬೇಕಾಗಿರುವಂತಹ ಉಪದೇಶಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಹಾಗಾಗಿಯೇ ಅವರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ. ಹಾಗೆ ಅಂತಹ ಉಪದೇಶಗಳನ್ನು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದಂತಹ ಉಪದೇಶಗಳನ್ನು ಮಾಡಿರ್ತಕ್ಕಂಥವರು ಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಅವರ ಒಂದು ಜಯಂತಿ ಉತ್ಸವ ಇಲ್ಲಿ ವಿಶೇಷವಾಗಿ ನಡೆಯಲಿ. ಅವರ ಸ್ತೋತ್ರಗಳ, ಕನಕಧಾರಾ ಸ್ತೋತ್ರ, ಸೌಂದರ್ಯಲಹರಿ ಸ್ತೋತ್ರ ಮೊದಲಾದಂತಹ ಸ್ತೋತ್ರಗಳ ಪಠನವಂತೂ ವಿಶೇಷವಾಗಿ ಆಗ್ತಾ ಇದೆ. ಹೀಗೆ ಅವರ ಸ್ತೋತ್ರಗಳು ಒಂದು ಪಠನ ಅದೆಲ್ಲವೂ ಸಹ ನಿರಂತರವಾಗಿ ಇಲ್ಲಿ ವಿಶೇಷವಾಗಿ ನಡೆಯಲಿ. ಅವರು ಬರೆದಿರುವಂತಹ ಸ್ತೋತ್ರಗಳಿಗೆ ಅಪಾರವಾದಂತಹ ಒಂದು ಶಕ್ತಿ ಇದೆ, ಆ ಶಬ್ದಗಳಿಗೆ ಅಪಾರವಾದಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಸೌಂದರ್ಯಲಹರಿ ಸ್ತೋತ್ರದಲ್ಲಿರುವಂತಹ ಒಂದೊಂದು ಶ್ಲೋಕವು ಒಂದೊಂದು ಮಂತ್ರಕ್ಕೆ ಸಮಾನ. ಮಂತ್ರಶಾಸ್ತ್ರಗಳಲ್ಲಿ ಈ ಸೌಂದರ್ಯಲಹರಿ ಸ್ತೋತ್ರದಲ್ಲಿರುವಂತಹ ಒಂದೊಂದು ಶ್ಲೋಕಕ್ಕೂ ಒಂದು ಉಪಾಸನೆಯನ್ನು ಹೇಳಿದ್ದಾರೆ. ಒಂದೊಂದು ಶ್ಲೋಕಕ್ಕೂ ಒಂದು ಉಪಾಸನೆ, ಒಂದು ಯಂತ್ರ, ಒಂದು ಉಪಾಸನ, ಒಂದು ಫಲ ಇತ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಸೌಂದರ್ಯಲಹರಿಯಲ್ಲಿರ್ತಕ್ಕಂತಹ ಸ್ತೋತ್ರಗಳಿಗೆ ಹೇಳಿದ್ದಾರೆ. ಹಾಗೆ ಅಷ್ಟು ಅತ್ಯಂತ ವಿಶಿಷ್ಟವಾದಂತಹ ಸ್ತೋತ್ರಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ್ದಾರೆ. ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದರೆ, ಹಿಂದೆ ಒಬ್ಬರು ದೊಡ್ಡ ಕವಿಗಳೊಬ್ಬರಿದ್ದರು. ತುಂಬ ಅದ್ಭುತವಾದಂತಹ ಕವಿತಾ ಶಕ್ತಿ ಅವರಿಗಿತ್ತು. ಬಹಳ ದೊಡ್ಡ ದೊಡ್ಡ ಕವಿತೆಗಳನ್ನು ಅವರು ಬರೀತಾ ಇದ್ದರು. ತುಂಬ ಜನ ಅವರಿಗೆ ಅಭಿಮಾನಿಗಳಿದ್ದಾರೆ. ಆ ಕವಿತೆಗಳನ್ನೆಲ್ಲ ಪಠಣ ಮಾಡುವವರಿದ್ದರು, ಮಾಡುವವರು ಇದ್ದಾರೆ. ಅವರು ಅದನ್ನು ಬರೆದವರು ಹಿಂದೆ ಇದ್ದರು, ಬಹಳ ದೊಡ್ಡ ಕವಿಗಳು. ಅವರು ವಿಶೇಷವಾಗಿ ಯಾವ ಕವಿತೆಗಳನ್ನು ಬರೆದಿದ್ದಾರೋ
ಅದನ್ನೆಲ್ಲ ಅವರಿಗೆ ಆ ಕವಿತಾ ಶಕ್ತಿ ಅನ್ನೋದು ಬಹಳ ದೊಡ್ಡದಾಗಿತ್ತು, ತುಂಬ ಪಾಂಡಿತ್ಯ ಇತ್ತು. ಆದರೆ ಅವರಿಗೆ ಈ ಆಸ್ತಿಕ್ಯದ ಬಗ್ಗೆ ಹೆಚ್ಚೊಂದು ಆಸಕ್ತಿ ಇರಲಿಲ್ಲ, ಹೆಚ್ಚೊಂದು ನಾಸ್ತಿಕ್ಯದ ಕಡೆಗೆ ಅವರಿಗೆ ಭಾವನೆ ಹೆಚ್ಚಿತ್ತು. ಆ ರೀತಿಯಂತಹ ಒಂದು ಸ್ವಭಾವ ಅವರದಾಗಿತ್ತು. ಇದರ ಕಡೆಗೆ ಅವರು ಹೆಚ್ಚು ಗಮನ ಇರಲಿಲ್ಲ. ಅವರು ಕವಿತೆಗಳನ್ನು ಬರಿತಾ ಇದ್ದರು, ಲೋಕದಲ್ಲಿ ಜನರಿಗೆ ಒಂದಿಷ್ಟು ಪ್ರೇರಣೆಗಳನ್ನು ಕೊಡುವಂತಹ ಕವಿತೆಗಳನ್ನೆಲ್ಲ ಬರೀತಾ ಇದ್ದರು. ಅದರಲ್ಲಿ ಅವರು ಬಹಳ ತುಂಬ ಪ್ರಸಿದ್ಧರಾಗಿದ್ದರು. ಇದರ ಕಡೆಗೆ ಅವ್ರಿಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಅವರು ಬರೆದಿರುವಂತಹ ಕವಿತೆಗಳೆಲ್ಲ ಅತ್ಯಂತ ಅದ್ಭುತವಾದಂತಹ ಕವಿತೆಗಳನ್ನು ನೋಡಿದವರು ಅವರನ್ನು ಕೇಳಿದರು ಒಂದು ಸತಿ, ನೀವು ತುಂಬ ಇಷ್ಟು ಅದ್ಭುತವಾದ ಕವಿತೆಗಳನ್ನು ಬರೆದಿದ್ದೀರಿ, ಆದರೆ ಯಾವ ವ್ಯಕ್ತಿಯಾದರೂ ಏನಾದರೂ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕಾದ್ರೆ ಅದರ ಪ್ರೇರಣೆ ಎಲ್ಲೋ ಒಂದು ಕಡೆಯಿಂದ ಬಂದಿರುತ್ತೆ. ಆ ಪ್ರೇರಣೆ ಅನ್ನೋದು ಎಲ್ಲೋ ಒಂದು ಕಡೆಯಿಂದ ಪ್ರಾರಂಭವಾಗಿ ಇಷ್ಟು ದೂರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಇಂತಹ ಅದ್ಭುತವಾದ ಕವಿತೆಗಳನ್ನು ಬರೀಬೇಕು ಅನ್ನುವಂತಹ ಪ್ರೇರಣೆ ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವರು ಕೊಟ್ಟಿದ್ದ ಉತ್ತರ ಏನು ಅಂತಂದರೆ, ಶಂಕರಾಚಾರ್ಯರು ಬರೆದಿರುವಂತಹ ಭಜಗೋವಿಂದ ಸ್ತೋತ್ರವನ್ನು ನೋಡಿ ನನಗೆ ಈ ಪ್ರೇರಣೆ ಉಂಟಾಯಿತು ಅನ್ನೋದನ್ನು ಅವರು ಹೇಳಿದರು. ಆ ಭಜಗೋವಿಂದ ಸ್ತೋತ್ರವನ್ನು ನೋಡಿದಾಗ ಇಂತಹ ಕವಿತೆಗಳನ್ನು, ಇಂತಹ ಅದ್ಭುತವಾದ ಅರ್ಥವನ್ನು ಹೇಳಬೇಕು ಅನ್ನುವಂತಹ ಕವಿತೆಗಳನ್ನು ನಾನು ಬರೀಬೇಕು ಅಂಥೇಳಿ ನನಗೆ ಆ ಪ್ರೇರಣೆ ಆಗಿ ನಾನು ಇದನ್ನು ಬರೆದಿದ್ದೇನೆ ಎಂಬುದಾಗಿ ಅವರು ಹೇಳಿದ್ದಾರೆ. ಹಾಗಾಗಿ ಆ ಸ್ತೋತ್ರಗಳ ಒಂದು ಶಕ್ತಿ, ಶಂಕರರು ಮಾಡಿದಂತಹ ಉಪದೇಶಗಳಿಗೆ ಇರತಕ್ಕಂತಹ ಅಪಾರವಾದಂತಹ ಶಕ್ತಿ ಅದು ವಿಶೇಷವಾದದ್ದು. ಹಾಗಾಗಿ ಅವರ ಒಂದು ಈ ಜಯಂತಿ ಮಹೋತ್ಸವದ ಆಚರಣೆಯನ್ನು ಸಹ ವಿಶೇಷವಾಗಿ ಇಲ್ಲಿ ಮಾಡಿ ಅವರ ಉಪದೇಶಗಳ ಪಠನ ಇತ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಮಾಡಿದಾಗ ತದ್ವಾರ ನಮಗೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗುತ್ತೆ. ವಿಶೇಷವಾಗಿ ನಾವು ಜೀವನದಲ್ಲಿ ಶ್ರೇಯವಂತರಾಗ್ತೀವಿ ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಧಾರ್ಮಿಕವಾದಂತಹ ವಾತಾವರಣವು ಇದು ಸದಾಕಾಲ ಹೀಗೆ ಇರಬೇಕು. ಇನ್ನೂ ಹೆಚ್ಚಾಗಿ ವಿಶೇಷವಾಗಿ ಮುಂದಿನ ಎಲ್ಲ ಕಾರ್ಯಗಳೂ ಸಹ ಇಲ್ಲಿ ನಿರ್ಮಾಣ ಮಾಡಲಿಕ್ಕಿರುವಂತಹ ಸಭಾಭವನ ಮೊದಲಾದಂತಹ ಎಲ್ಲ ಕಾರ್ಯಗಳೂ ಸಹ ಇನ್ನಷ್ಟು ವಿಶೇಷವಾಗಿ ಶೀಘ್ರವಾಗಿ ಚೆನ್ನಾಗಿ ನಡೆಯಲಿ ಮತ್ತು ಈ ಒಂದು ಸಮುದಾಯವು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಚೆನ್ನಾಗಿ ನಡೆಯಬೇಕು ಮತ್ತು ಅದರಲ್ಲಿ ಈ ಒಂದು ಸಂಸ್ಕಾರವನ್ನು ಮಕ್ಕಳಿಗೂ ಸಹ ವಿಶೇಷವಾಗಿ ಎಲ್ಲರೂ ಸಹ ಕೊಡಬೇಕು. ಹೇಗೆ ನಮ್ಮ ಹಿರಿಯರು ನಮಗೆ ಈ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ರೀತಿಯಾಗಿ ನಾವು ಸಹ ನಮ್ಮ ಮಕ್ಕಳಿಗೆ ಈ ಒಂದು ಮಾರ್ಗವನ್ನು ತೋರಿಸಿಕೊಡಬೇಕು. ಅವರಿಗೆ ಚಿಕ್ಕ ವಯಸ್ಸಿನಿಂದ ಇಂತಹ ಒಂದು ಸಂಸ್ಕಾರವನ್ನು ಖಂಡಿತವಾಗಿಯೂ ಹೇಳಿಕೊಡಬೇಕು. ಹಾಗೆ ಹೇಳಿಕೊಟ್ರೆ ಆವಾಗ ಏನಾಗುತ್ತೆ ಅಂತಂದರೆ ಲೋಕದಲ್ಲಿ ಎಂಥ ಪರಿಸ್ಥಿತಿಗಳು ಬಂದರೂ ಸಹ ಆ ಪರಿಸ್ಥಿತಿಗಳ ಪ್ರಭಾವ ಅವರ ಮೇಲೆ ಇರುವುದಿಲ್ಲ. ಎಂಥ ಒಂದು ಪರಿಸ್ಥಿತಿ ಬಂದರೂ ಸಹ ಅವರು ಸ್ಥಿರಚಿತ್ತರಾಗಿ ಸ್ಥಿತಪ್ರಜ್ಞರಾಗಿ ತಮ್ಮ ಕೆಲಸಗಳನ್ನು ತಾವು ಚೆನ್ನಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಸಾಮರ್ಥ್ಯ ಬರಬೇಕು ಅಂತಂದರೆ ಈ ಸಂಸ್ಕಾರ, ಧಾರ್ಮಿಕವಾದಂತಹ ಸಂಸ್ಕಾರ ಅನ್ನೋದು ಅತ್ಯಂತ ಅವಶ್ಯಕ. ಇಲ್ಲ ಅಂತಂದರೆ ಏನಾಗುತ್ತೆ, ಲೋಕದಲ್ಲಿ ತುಂಬ ಅವರು ದೊಡ್ಡ ಸ್ಥಾನಕ್ಕೆ ಬಂದಿರ್ತಾರೆ, ತುಂಬ ಓದಿರ್ತಾರೆ, ಅದೆಲ್ಲ ಆಗಿರುತ್ತೆ. ಆದರೆ ಸಣ್ಣ ಸಣ್ಣ ವಿಷಯಗಳಿಗೂ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿಯ ಲೋಕದಲ್ಲಿ ಆ ಥರದವರು ತುಂಬ ಜನ ಇದ್ದಾರೆ. ಅವ್ರು ಓದಿದ್ದಾರೆ ಅಂದರೆ ಬೇಕಾದಷ್ಟು ಓದಿದ್ದಾರೆ, ಬ್ರಹ್ಮಾಂಡವಾಗಿ ಓದಿದ್ದಾರೆ. ಅವರು ಒಂದು 10-15 ಜನ ಓದುವಷ್ಟನ್ನು ಇವರೊಬ್ಬರೇ ಓದಿಬಿಟ್ಟಿದ್ದಾರೆ. ಅಷ್ಟೆಲ್ಲ ದೊಡ್ಡ ವಿದ್ಯೆಗಳನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ, ಅದರೊಳಗೇನು ಸಂದೇಹ ಇಲ್ಲ, ಆ ಥರ ಇದ್ದಾರೆ. ಆದರೆ ಅವರು ಏನು ಮಾಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಬೇಜಾರು ಮಾಡ್ಕೊಳ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ತಲೆ ಬಿಸಿ ಮಾಡ್ಕೊಳ್ತಾರೆ, ತಲೆ ಕೆಡಿಸ್ಕೊಳ್ತಾರೆ. ಇದು ಏನು ಮಾಡಬೇಕು, ತುಂಬ ಸಣ್ಣ ವಿಷಯ ಅದನ್ನು ಬಹಳ ದೊಡ್ಡದಾಗಿ ನೋಡೋದು, ತುಂಬ ಸಣ್ಣ ವಿಷಯ ಅದನ್ನು ಅಲ್ಲಿಗೆ ನೋಡಿ ಬಿಟ್ಬಿಟ್ರೆ ಮುಗ್ದೋಯ್ತು. ಆದರೆ ಹಾಗೆ ಮಾಡೋದಿಲ್ಲ, ಆ ಸಣ್ಣ ವಿಷಯವನ್ನು ತೆಗೆಯುವುದು, ಅದನ್ನು ತುಂಬ ದೊಡ್ಡ ಮಾಡೋದು, ತುಂಬ ದೊಡ್ಡ ಮಾಡಿ ಅದು ಎಲ್ಲಿಗೋ ತೊಗೊಂಡು ಹೋಗೋದು. ಕೊನೆಗೆ ಅದು ಎಲ್ಲಿಂದ ಶುರುವಾಯಿತು ನೋಡಿದರೆ ಏನು ವಿಷಯನೇ ಇಲ್ಲ ಅಲ್ಲಿ. ಆ ಶುರುವಾಗಿದ್ದೆಲ್ಲಿ ನಮ್ಮ ಕಣ್ಣೆದುರಿಗೆ ಕೊನೆಗೆ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ಅದು ಎಲ್ಲಿಂದ ಪ್ರಾರಂಭವಾಯಿತು ಅಂತ ಒಂದು ಸಲ ನಾವು ವಿಚಾರ ಮಾಡ್ತಾ ಹೋದರೆ ಆ ಪ್ರಾರಂಭ ಅನ್ನೋದು ಎಲ್ಲಿ ಕಾಣೋದೇ ಇಲ್ಲ, ತುಂಬ ಸಣ್ಣ ವಿಷಯ. ಆಗ ನಮ್ಗೆ ಅನಿಸುತ್ತೆ, ಇದು ಯಾಕೆ ಇಷ್ಟು ದೂರ ಯಾಕೆ ತಂದಿದ್ದಾರೆ, ಈ ವಿಷಯ ಅಲ್ಲಿಗೆ ಬಿಟ್ಬಿಟ್ರೆ ಆಗೋಗ್ತಿತ್ತಲ್ವ ಅಂತ ಆಮೇಲೆ ಅನಿಸುತ್ತೆ. ಆದರೆ ಅದನ್ನು ಸಣ್ಣ ವಿಷಯವನ್ನು ತುಂಬ ದೊಡ್ಡದಾಗಿ ಮಾಡೋದು, ಅದನ್ನು ಎಲ್ಲೆಲ್ಲಿಗೋ ತೊಗೊಂಡು ಹೋಗೋದು, ಈ ಅಗತ್ಯ ಇಲ್ಲದೆ ಇರುವಂತಹ ಎಲ್ಲ ವಿಷಯಗಳ ಜೊತೆಗೂ ಇದನ್ನು ಜೋಡಣೆ ಮಾಡೋದು, ಇನ್ನೆಲ್ಲಿಗೋ ತೊಗೊಂಡು ಹೋಗೋದು, ಹಿಂಗಿದೆಲ್ಲ ಮಾಡೋದು. ಅದು ಕೆಲವೊಂದು ಸಲ ಅದು ಎಷ್ಟು ದೂರ ಹೋಗುತ್ತೆ ಅಂತಂದರೆ 2-3 ತಲೆಮಾರುಗಳು ಹೋಗ್ತಾನೇ ಇರುತ್ತೆ. ಆದರೂ ಸಹ ಇನ್ನೂ ಅದು ಹೋಗ್ತಾನೇ ಇರುತ್ತೆ. ಈ 2-3 ತಲೆಮಾರಿನವರು ನಾವು ಯಾಕಪ್ಪ ಹೊಡ್ಕೊಳ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅವರಿಗೆ. ಸುಮ್ಮನೆ ಒಟ್ಟು ಹೇಳಿದ್ದಾರೆ, ಅವನು ಕಂಡ್ರೆ ಆಗೋದಿಲ್ಲ, ಅವನೇನಾದರೂ ಏನಾದರೂ ಮಾಡಿ ಅವನಿಗೆ ಬೈತಾ ಇರಬೇಕು ನೀನು ಅಂತ ಹೇಳ್ಕೊಟ್ಟಿದ್ದಾರೆ, ಹಾಗೆ ಮಾಡ್ತೀವಿ. ಇದು ಯಾಕೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು ಕೇಳಿದರೆ ಅವನಿಗೆ ಗೊತ್ತಿಲ್ಲ. ಒಟ್ಟು ಹೇಳ್ಕೊಟ್ಟಿದ್ದಾರೆ, ಮಾಡ್ತಿರುವುದು ಅಷ್ಟೇ ಅನ್ನೋದು ಹಾಗೂ ಇರ್ತಾರೆ. ಅಷ್ಟು ದೂರನೂ ಇದೆ ಲೋಕದಲ್ಲಿ, ಆ ಥರನೂ ಕೆಲವು ಕಡೆ ಇದೆ. ಇದು ಹೀಗೆ. ಇನ್ನು ಬೇರೆದು ಹೇಗೆ ಅಂತಂದರೆ, ತುಂಬ ದೊಡ್ಡ ವಿಷಯ, ನಿಜವಾಗಲೂ ತುಂಬ ಅದರ ಕಡೆ ಗಮನ ಕೊಡಬೇಕಾಗಿದೆ, ತುಂಬ ಗಂಭೀರವಾಗಿ ಅದನ್ನು ಪರಿಗಣನೆ ಮಾಡಬೇಕಾಗಿದೆ. ಆದರೆ ಅದರ ಕಡೆ ಗಮನನೇ ಕೊಡೋದಿಲ್ಲ. ಈ ಥರದ್ದು ಬೇಕಾದಷ್ಟು ನೋಡಿದ್ದೀನಿ, ಇದು ಯಾವುದು ನನ್ನ ಲೆಕ್ಕಕ್ಕೆ ಇಲ್ಲ ಅಂತ ಹೇಳೋದು.
ಕೊನೆಗೆ ಅದು ಮೊದಲನೇ ದೊಡ್ಡ ವಿಷಯ. ಅದರಿಂದ ಇವನಿಗೆ ತೊಂದರೆ ಆದಾಗ ಆವತ್ತೇ ನಾನು ಸರಿ ಮಾಡ್ಕೊಳ್ಬೇಕಿತ್ತು, ಇಷ್ಟು ದೂರ ಇಲ್ಲದೆ ಹೋದರೆ ಇಷ್ಟು ದೂರ ಬರ್ತಿರ್ಲಿಲ್ಲ ಅಂತ ಆಮೇಲೆ ಪುನಃ ಬೇಜಾರು ಮಾಡ್ಕೊಳ್ಳೋದು. ಕೊನೆಗೆ ಬೇಜಾರು ಒಂದೇ ಉಳಿಯುವುದಷ್ಟೇ. ಹೀಗೆ ಮಾಡೋದು ಅಂದರೆ ಸಣ್ಣ ವಿಷಯವನ್ನು ತುಂಬ ದೊಡ್ಡ ಮಾಡೋದು, ದೊಡ್ಡ ವಿಷಯವನ್ನು ಸಣ್ಣದಾಗಿ ತೆಗೆದುಹಾಕೋದು, ಆಮೇಲೆ ಅದರಿಂದ ತೊಂದರೆ ಆದಾಗ ಹೀಗಾಯ್ತಲ್ವ ಅಂತ ಬೇಜಾರು ಮಾಡ್ಕೊಳ್ಳೋದು. ಈ ಥರದ್ದನ್ನೆಲ್ಲ ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ. ಯಾರಲ್ಲಿ ನೋಡ್ತಾ ಇದ್ದೀವಿ? ಅವರು ಬಹಳ ದೊಡ್ಡ ವಿದ್ಯಾಭ್ಯಾಸವನ್ನು, ತುಂಬ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ, ಲೌಕಿಕವಾಗಿ ತುಂಬ ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳನ್ನು ಮಾಡ್ಕೊಂಡು ಬಂದವರು, ಮತ್ತು ತುಂಬ ಐಶ್ವರ್ಯ ಇದೆ, ಎಲ್ಲ ಇದೆ. ಆದರೆ ಇದನ್ನು ಮಾತ್ರ ನಾವು ಹೀಗೆ ನೋಡ್ತಾ ಇದ್ದೀವಿ. ಯಾಕೆ ಹೀಗೆ ಅಂತಂದರೆ ಆ ಧಾರ್ಮಿಕ ಸಂಸ್ಕಾರದ ಕೊರತೆ. ಧಾರ್ಮಿಕವಂತ ನಮ್ಮ ಒಂದು ಪರಂಪರೆ ಯಾವ ಸಂಸ್ಕಾರವನ್ನು ಕೊಡ್ತಾ ಇದೆಯೋ ಆ ಸಂಸ್ಕಾರದ ಕೊರತೆಯಿಂದ ಏನಾಗ್ತಿದೆ ಅಂತಂದರೆ ಇಂತಹ ಪರಿಸ್ಥಿತಿಯನ್ನು ನಾವು ಜನರಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಈ ಲೌಕಿಕವಾದಂತಹ ಸಾಧನೆ, ಲೌಕಿಕವಾದಂತಹ ಕೆಲಸಗಳ ಜೊತೆಗೆ ಈ ಧಾರ್ಮಿಕವಾದಂತಹ ಸಂಸ್ಕಾರವೂ ಸಹ ಮಕ್ಕಳಿಗೆ ಸಿಕ್ಕಿದಾಗ, ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಸಿಗಬೇಕು, ದೊಡ್ಡವರಿಗೂ ಸಿಗಬೇಕಾಗಿದೆ, ಮಕ್ಕಳಿಗೂ ಸಹ ಸಿಗಬೇಕಾಗಿದೆ. ಯಾಕೆ ದೊಡ್ಡವರು ಅಂತ ಈಗ ನಾವು ಹೇಳ್ತಾ ಇದ್ದೀವಿ. ಅವರೆಲ್ಲ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಮಕ್ಕಳಿಗಾದರೆ ಅವ್ರಿಗೇನು ಗೊತ್ತಾಗೋದಿಲ್ಲ, ದೊಡ್ಡವರಿಗಾದರೆ ಗೊತ್ತಿರುತ್ತೆ ಅನ್ನೋ ಕಾಲ ಇತ್ತು ಒಂದು ಕಾಲದಲ್ಲಿ, ಆ ರೀತಿಯಾಗಿತ್ತು. ಆದರೆ ಈಗೇನಾಗಿದೆ, ಯಾವ ಮಕ್ಕಳ ಬಗ್ಗೆ ನಾವು ಹೇಳ್ತಾ ಇದ್ದೀವೋ ಮಕ್ಕಳಾದ್ರಿಂದ ಅವ್ರಿಗೆ ಗೊತ್ತಿಲ್ಲ ಅಂತ ಆ ಮಕ್ಕಳೇ ಈಗ ದೊಡ್ಡವರಾಗಿದ್ದಾರೆ, ಏನು ಕಲ್ತ್ಕೊಳ್ದೇನೆ ದೊಡ್ಡವರಾಗಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಪುನಃ ಮಕ್ಕಳಾಗಿದ್ದಾರೆ. ಹಾಗಾಗಿ ಈಗ ಹೇಳ್ಕೊಡ್ಬೇಕಾದ್ರೆ ಇಬ್ಬರಿಗೂ ಸೇರಿಸಿ ಹೇಳ್ಕೊಡ್ಬೇಕಾಗಿದೆ. ಯಾಕಂದರೆ ಅವ್ರು ಹಿಂದಿನವ್ರಿಗೆ ಹೇಳ್ಕೊಟ್ಟಿಲ್ಲ. ಆಗ ಇವರು ಇಬ್ಬರನ್ನು ಒಟ್ಟಿಗೆ ಕೂರಿಸಿಯೇ ಹೇಳಬೇಕಾಗಿದೆ. ಆಗ ದೊಡ್ಡವರು ಕಲ್ತ್ಕೊಳ್ಬೇಕಾಗಿದೆ, ಸಣ್ಣ ಮಕ್ಕಳು ಸಹ ಕಲ್ತ್ಕೊಳ್ಬೇಕಾಗಿದೆ. ಅವರೇ ಈಗ ದೊಡ್ಡವರಾಗಿಬಿಟ್ಟಿದ್ದಾರೆ. ಆದ್ದರಿಂದ ಅದನ್ನು, ಇಂತಹ ಒಂದು ಧಾರ್ಮಿಕವಾದ ಸಂಸ್ಕಾರವನ್ನು ನಾವು ಬೆಳೆಸ್ಕೊಂಡಾಗ, ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ನೀಡಿದಾಗ ಆ ಜೀವನದಲ್ಲಿ ನಾವು ತುಂಬ ಎತ್ತರಕ್ಕೆ ಬೆಳಿತೀವಿ ಮತ್ತು ತುಂಬ ಉತ್ತಮವಾದಂತಹ ಒಂದು ಜೀವನ ನಮಗೆ ಪ್ರಾಪ್ತವಾಗುತ್ತೆ. ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಉತ್ತಮವಾದಂತಹ ಜೀವನ ಅಂತಂದರೆ ಏನು, ತುಂಬ ಐಶ್ವರ್ಯ ಇರುವುದು ಅಥವಾ ತುಂಬ ದೊಡ್ಡ ಅಧಿಕಾರ ಇರುವುದು ಇತ್ಯಾದಿಗಳು ಇರುವುದಲ್ಲ. ಉತ್ತಮವಾದಂತಹ ಜೀವನ ಅಂದರೆ ಅದು ಇರ್ಬೋದು. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಇನ್ನೊಂದು ಬೇಕು. ಏನು ಅಂತಂದರೆ ನಾವು ನೆಮ್ಮದಿಯಿಂದ ಇರುವಂತಹ ವಾತಾವರಣದಲ್ಲಿ 4 ಜನ ನಮ್ಮನ್ನು ಗೌರವಿಸುವಂತಹ ಸ್ಥಿತಿಯಲ್ಲಿ ನಾವಿದ್ದು ಇನ್ನು 4 ಜನರಿಗೆ ಉಪಕಾರ ಮಾಡುವಂತಹ ಸ್ಥಿತಿಯಲ್ಲಿ ನಾವಿರುವುದು, ಇದು ಉತ್ತಮವಾದಂತಹ ಜೀವನ ಅಂತಂದರೆ. ಆ ರೀತಿಯಾಗಿ ಮಾಡುವವನಿಗೆ ಅಧಿಕಾರ, ಐಶ್ವರ್ಯ ಇತ್ಯಾದಿಗಳೆಲ್ಲ ಇದ್ದರೆ ಅದು ಪರವಾಗಿಲ್ಲ, ಅದು ಇರ್ಬೋದು ಅಷ್ಟೇ. ಆದರೆ ಅದಿದ್ದರೂ ಸಹ, ಐಶ್ವರ್ಯ ಅಧಿಕಾರ ಅನ್ನೋದಿದ್ದರೂ ಸಹ, ಐಶ್ವರ್ಯ ಅಧಿಕಾರ ಇತ್ಯಾದಿಗಳಿದ್ದರೂ ಸಹ ಈ ಮನಸ್ಸಿನಲ್ಲಿ ಮಾತ್ರ ಇನ್ನೊಬ್ಬರು 4 ಜನರಿಗೆ ಉಪಕಾರ ಮಾಡಬೇಕು ಅಥವಾ 4 ಜನ ಗೌರವವನ್ನು ಕೊಡುವಂತಹ ಸ್ಥಾನದಲ್ಲಿರಬೇಕು ಅನ್ನೋ ಭಾವನೆ ಇಲ್ಲ ಅಂತಂದರೆ ಆಗ ಐಶ್ವರ್ಯ ಅಧಿಕಾರ ಎಲ್ಲವೂ ಸಹ ವ್ಯರ್ಥ ಆಗುತ್ತೆ. ನಾವು 4 ಜನ ಗೌರವ ಕೊಡುವಂತಹ ಕೆಲಸಗಳನ್ನು ಮಾಡ್ತಾ, 4 ಜನರಿಗೆ ಉಪಕಾರ ಆಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆಗ ನಮ್ಮ ಹತ್ರ ಇರುವಂತಹ ಐಶ್ವರ್ಯ ಅಧಿಕಾರ ಇದೆಲ್ಲವೂ ಸಹ ಸಾರ್ಥಕ ಆಗುತ್ತೆ, ಅದೆಲ್ಲದಕ್ಕೂ ಸಹ ಒಂದು ಬೆಲೆ ಬರುತ್ತೆ. ಈ ಭಾವನೆ ಮನಸ್ಸಲ್ಲಿಲ್ಲ ಅಂತಂದರೆ ಆಗ ಅದೆಷ್ಟೆಲ್ಲ ಇದ್ದರೂ ಸಹ ಅದಕ್ಕೆ ಉಪಯೋಗ ಬರುವುದಿಲ್ಲ. ಆದ್ದರಿಂದ ಉತ್ತಮವಾದಂತಹ ಜೀವನ ಅಂತಂದರೆ ಇದು, ನಾವು ಇನ್ನೊಬ್ಬರು ನಮಗೆ ಗೌರವ ಕೊಡುವಂತಹ ಸ್ಥಿತಿಯಲ್ಲಿ ನಾವಿರಬೇಕು, ಅಂತಹ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು, ಅಂತಹ ಕೆಲಸಗಳನ್ನು ಮಾಡಬೇಕು ಮತ್ತು ಇನ್ನೊಬ್ಬರಿಗೆ ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅಷ್ಟು ಉಪಕಾರವನ್ನು ಇನ್ನೊಬ್ಬರಿಗೆ ಮಾಡುವಂತಹ ಸೌಜನ್ಯ ಬೇಕು. ಆ ರೀತಿಯಾದಂತಹ ಒಂದು ಸ್ವಭಾವ ನಮಗಿದ್ದು ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದರೆ ಅದು ನಿಜವಾದಂತಹ ಒಂದು ಉತ್ತಮವಾದ ಜೀವನ. ಆದ್ದರಿಂದ ಆ ರೀತಿಯಾದಂತಹ ಒಂದು ಉತ್ತಮವಾದ ಜೀವನ ಶೈಲಿಯನ್ನು ವಿಶೇಷವಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಮ್ಮ ಧರ್ಮ ನಮಗೇನು ಸಂಸ್ಕಾರ ಕೊಡ್ತಾ ಇದೆಯೋ ಅದೇ ಅತ್ಯಂತ ಅವಶ್ಯಕವಾದದ್ದು. ಹಾಗೆ ಅಂತಹ ಒಂದು ಸಂಸ್ಕಾರವನ್ನು ವಿಶೇಷವಾಗಿ ಮಕ್ಕಳಿಗೆ ನೀಡಿದಾಗ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇರುವಂತಹ ಲೌಕಿಕವಾದಂತಹ ಬೇರೆ ಬೇರೆ ರೀತಿಯಾದಂತಹ ವಿಷಮ ಪರಿಸ್ಥಿತಿಗಳು, ವಿಷಮವಾದಂತಹ ವಾತಾವರಣಗಳು ಅಲ್ಲೆಲ್ಲೆಲ್ಲಿ ಏನೇನಿವೆಯೋ ಅವುಗಳ ಪ್ರಭಾವ ಆ ಮಕ್ಕಳ ಮೇಲೆ ಇರುವುದಿಲ್ಲ. ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ ಆ ಲೌಕಿಕವಾದಂತಹ ವಾತಾವರಣದ ಒಂದು ಪ್ರಭಾವ ಮಕ್ಕಳ ಮೇಲೆ ಇರುತ್ತೆ. ಅದರಿಂದ ಅವರೂ ಚೆನ್ನಾಗಿರ್ಲಿಕ್ಕಾಗುವುದಿಲ್ಲ, ಅವರ ತಂದೆ ತಾಯಿಗಳು ಕುಟುಂಬವೂ ಸಹ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಇವತ್ತಿನ ದಿವಸ ಲೋಕದಲ್ಲಿ ನೋಡುವಂತಹ ಈ ವಿಷಮವಾದಂತಹ ವಾತಾವರಣ, ವಿಷಮವಾದಂತಹ ಪರಿಸ್ಥಿತಿಗಳ ಪ್ರಭಾವ ಮಕ್ಕಳ ಮೇಲೆ ಇರಬಾರದು. ಅವರು ಒಳ್ಳೆಯ ಸ್ಥಿತಿಯಲ್ಲಿ ಎಷ್ಟೇ ಇದ್ದರೂ ಸಹ ಅವರು ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಅಂತಂದರೆ ಅದಕ್ಕೆ ಇಂತಹ ಒಂದು ಧಾರ್ಮಿಕವಾದಂತಹ ಸಂಸ್ಕಾರವೇ ಮಕ್ಕಳಿಗೆ ಇರತಕ್ಕಂತಹ ಏಕೈಕ ಮಾರ್ಗ. ಆದ್ದರಿಂದ ಇದನ್ನು ಅವರಿಗೆ ಕೊಟ್ಟಾಗ ತದನಂತರ ವಿದ್ಯಾಭ್ಯಾಸ, ಲೌಕಿಕವಾದಂತಹ ಸಾಧನೆ ಇತ್ಯಾದಿಗಳೆಲ್ಲವೂ, ಸಂಪಾದನೆ ಇತ್ಯಾದಿಗಳೆಲ್ಲವೂ ಸಹ ಇದ್ದೇ ಇದೆ, ಅದು ಹೇಗಾದರೂ ಇದ್ದೇ ಇದೆ. ಆದರೆ ಅದರ ಜೊತೆಗೆ ಇದು ಖಂಡಿತವಾಗಿಯೂ ಅತ್ಯಂತ ಅವಶ್ಯಕವಾದದ್ದು. ಇದು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಆಗಬೇಕು. ಒಂದೊಂದು ಮನೆಯಲ್ಲೂ ಸಹ, ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಮಗುವಿಗೂ ಇದು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಆಗಬೇಕು. ಅವರಿಗೆ ಹೇಳಿಕೊಡುವಂತಹ ಒಂದು ಕಾರ್ಯ ಚಿಕ್ಕ ವಯಸ್ಸಿನಿಂದಲೇ ವಿಶೇಷವಾಗಿ ನಡೀಬೇಕು. ಆ ಧಾರ್ಮಿಕ ಸಂಸ್ಕಾರವನ್ನು ಕೊಡಲಿಕ್ಕೆ ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡಲೇಬೇಕು. ಅದನ್ನು ಮಾಡಿ ಮಕ್ಕಳಿಗೆ ಖಂಡಿತವಾಗಿಯೂ ಅದನ್ನು ಹೇಳಿಕೊಡಲೇಬೇಕು.
ಆದ್ದರಿಂದ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಹೇಳ್ಕೊಡ್ತಾ ಇದ್ದರು. ಆ ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗಿ ಬಂದರೂ ಅದನ್ನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಆ ಧಾರ್ಮಿಕ ಏನಾದರೂ ಮಾಡಿ ನಮ್ಮ ಮಕ್ಕಳನ್ನು ಧಾರ್ಮಿಕರನ್ನಾಗಿ ಮಾಡಬೇಕು, ಒಳ್ಳೆಯ ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ರು. ಹಾಗೆ ಮಾಡ್ತಾಯಿದ್ರು. ಆದರೆ ಅದರಿಂದಲೇ ಈ ಒಂದು ಸಮಾಜ ಇವತ್ತಿಗೂ ಸಹ ಈ ಒಂದು ಸಮಾಜದಲ್ಲಿ ಇಷ್ಟಾದರೂ ಸಂಸ್ಕಾರವಂತರಾದಂತಹ ಜನರನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟಾದರೂ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ ಆ ಹಿಂದಿನ ಕಾಲದಲ್ಲಿ ಹಿಂದಿನವರು ಕೊಟ್ಟಂತಹ ಒಂದು ಸಂಸ್ಕಾರ. ಆದ್ದರಿಂದ ಇದನ್ನು ಚೆನ್ನಾಗಿ ತಿಳ್ಕೊಂಡು ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ಸಂಸ್ಕಾರವನ್ನು, ವಾತಾವರಣವನ್ನು ಮಕ್ಕಳಿಗೆ ವಿಶೇಷವಾಗಿ ಅಭ್ಯಾಸ ಮಾಡಿಸಿದಾಗ ತದ್ವಾರ ಅವರೂ ಸಹ ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾರೆ. ಎಲ್ಲರೂ ಸಹ ಬಯಸುವುದಿದ್ದಾನೆ, ನಮ್ಮ ಮಕ್ಕಳು ತುಂಬ ಎತ್ತರಕ್ಕೆ ಬೆಳೀಬೇಕು, ಒಳ್ಳೆಯ ಸ್ಥಾನದಲ್ಲಿರಬೇಕು, ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಅನ್ನೋದನ್ನೇ ಎಲ್ಲರೂ ಸಹ ಬಯಸುವುದು. ಹಾಗಾಗಿ ಅದಕ್ಕೆ ಈ ರೀತಿಯಾದ್ದನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ದಿವಸ ಬೇರೆಯವರೆಲ್ಲ ತುಂಬ ಅಂದರೆ ಬೇರೆಯವರಲ್ಲಿ ಕೆಲವರು, ಎಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲರೂ ಕೆಟ್ಟವರೆಲ್ಲೂ ಇರುವುದಿಲ್ಲ ಪ್ರಪಂಚದಲ್ಲಿ. ಬೇರೆಯವರೆಲ್ಲ ಅವರವರ ಒಂದು ದುರ್ಬುದ್ಧಿಯಿಂದ ವ್ಯವಹಾರ ಮಾಡುವವರು. ಎಲ್ಲರೂ ಸಹ ಹಾಗೆ ಮಾಡುವುದಿಲ್ಲ. ಒಳ್ಳೆಯವರು ಎಲ್ಲ ಕಡೆಯೂ ಇದ್ದೇ ಇರ್ತಾರೆ, ಎಲ್ಲಿಗೆ ಹೋದರೂ ಒಳ್ಳೆಯವರು ಇದ್ದೇ ಇರ್ತಾರೆ. ಎಲ್ಲರನ್ನು ಕೆಟ್ಟವರು ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅಥವಾ ಎಲ್ಲರನ್ನು ಒಳ್ಳೆಯವರು ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ. ಇಂಥವ್ರಾಗ್ಬಿಟ್ರೆ ಇವರು ಒಳ್ಳೆಯವರು, ಅಂಥವ್ರಾಗ್ಬಿಟ್ರೆ ಅವ್ರು ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ. ಇಂಥ ಸಮುದಾಯದವರಾಗ್ಬಿಟ್ರೆ ಇವರು ಒಳ್ಳೆಯವರು ಇಂಥದ್ದು ಅಂತಲೂ ಹೇಳೋಕ್ಕಾಗೋದಿಲ್ಲ. ಒಳ್ಳೆಯವರು ಕೆಟ್ಟವರು ಎಲ್ಲ ಕಡೆಯೂ ನಮಗೆ ಕಾಣಿಸ್ತಾನೆ ಇರ್ತಾರೆ. ಆದ್ದರಿಂದ ಈ ದುರ್ಬುದ್ಧಿಯನ್ನು ತೋರಿಸ್ತಕ್ಕಂಥವ್ರು ಲೋಕದಲ್ಲಿದ್ದಾರೆ, ತುಂಬ ಜನ ಇದ್ದಾರೆ. ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು, ಯಾವುದ್ಯಾವುದೋ ಕಾರಣವನ್ನು ಇಟ್ಕೊಂಡು ದುರ್ಬುದ್ಧಿಯನ್ನು ತೋರಿಸ್ತಕ್ಕಂಥವ್ರು ಲೋಕದಲ್ಲಿರ್ತಾರೆ. ಅಂಥವ್ರ ಜೊತೆಗೆ ಜಾಗೃತಿಯಾಗಿರಬೇಕು ಎಲ್ಲರೂ ಸಹ. ಅಂತಹವರ ಪ್ರಭಾವ ಮಕ್ಕಳ ಮೇಲೂ ಆಗಲಿ ಅಥವಾ ದೊಡ್ಡವರ ಮೇಲಾಗಲಿ ಇರಬಾರದು ಅಂತಂದರೆ ಈ ಧಾರ್ಮಿಕ ಸಂಸ್ಕಾರವನ್ನು ದೃಢವಾಗಿ ಮಾಡಿಕೊಳ್ಳಬೇಕು. ಇದರ ಮಹತ್ವವನ್ನು ತಿಳ್ಕೊಳ್ಬೇಕು. ಇದರ ಮೇಲೆ ನಮಗೆ ಬರುವಂತಹ ಏನೇನು ಪ್ರಶ್ನೆಗಳು, ಸಂದೇಹಗಳು ಏನೇನೇ ಇದ್ದರೂ ಸಹ ಅದೆಲ್ಲವುದನ್ನು ಸಹ ನಾವು ಹಿರಿಯರ ಮುಖದಿಂದ, ಸರಿಯಾದಂತಹ ವ್ಯಕ್ತಿಗಳಿಂದ ತಿಳ್ಕೊಳ್ಳಬೇಕು. ಹಾಗಾಗಿ ಇಂತಹ ಒಂದು ಧಾರ್ಮಿಕವಾದ ಸಂಸ್ಕಾರ ಈ ಪ್ರಪಂಚದಲ್ಲಿ ಈ ಒಂದು ಧರ್ಮ, ನಮ್ಮ ಧರ್ಮ ಹಿಂದೂ ಧರ್ಮ ಅನ್ನೋದೇನಿದೆಯೋ ಇದು ಧರ್ಮ, ಉಳಿದಿದ್ದೆಲ್ಲವೂ ಸಹ ಮತ, ಇದು ಧರ್ಮ. ಈ ಒಂದು ವ್ಯತ್ಯಾಸವನ್ನು ಸರಿಯಾಗಿ ಎಲ್ಲರೂ ಸಹ ತಿಳ್ಕೊಳ್ಬೇಕು. ಧರ್ಮ ಅಂತಂದರೆ ಧಾರಣೆ ಮಾಡ್ತಕ್ಕಂಥದ್ದು, ಅಂದರೆ ಯಾವುದರ ಮೇಲೆ ಈ ಜಗತ್ತು ಅನ್ನೋದು ಇದೆಯೋ ಈ ಜಗತ್ತನ್ನು ಧರಿಸಿರತಕ್ಕಂಥದ್ದನ್ನು ಧರ್ಮ ಎಂಬುದಾಗಿ ಹೇಳ್ತಾರೆ. ಮತ ಅಂತಂದರೆ ಏನು ಅಂತ ಕೇಳಿದರೆ ಕೆಲವರು ವ್ಯಕ್ತಿಗಳ ಒಂದು ಮತಿಯಿಂದ, ಅವರ ಚಿಂತನೆಗಳಿಂದ ಪ್ರಾರಂಭವಾಗಿರ್ತಕ್ಕಂತಹ ಒಂದು ಮಾರ್ಗ ಅಷ್ಟೇ, ಅದು ಮತ ಅಷ್ಟೇ. ಆದರೆ ಧರ್ಮ ಅಂತಂದರೆ ಹಾಗೆ ಪ್ರಾರಂಭ ಆಗಿರೋದಲ್ಲ. ಅದಕ್ಕೆ ಹಿಂದೂ ಧರ್ಮವನ್ನು ಧರ್ಮ ಅಂತ ನಾವು ಹೇಳೋದು, ಉಳಿದಿದ್ದನ್ನು ನಾವು ಮತಗಳು ಅಂತ ಹೇಳೋದು. ಯಾಕಂತಂದರೆ ಆ ಮತದವರೇ ಹೇಳುವಂತೆ ಅದಕ್ಕೊಂದು ಸಮಯ ಇದೆ, ಅದಕ್ಕೆ ಪ್ರವರ್ತಕರಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಗಳಿದ್ದಾರೆ, ಆಯಾ ವ್ಯಕ್ತಿಗಳು ಅಲ್ಲಲ್ಲಿದ್ದಾರೆ, ಅವರಿಂದ ಅದು ಪ್ರಾರಂಭವಾಯಿತು. ಅದು ನಂತರ ತುಂಬ ಜನ ಅದನ್ನು ಅನುಸರಣೆ ಮಾಡಿ ಅವರವರು ಅದನ್ನು ಅನುಸರಣೆ ಮಾಡಿ ಬೆಳೆಸುವಂಥದ್ದನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇದು ಆ ರೀತಿಯಾಗಲ್ಲ. ಈ ಹಿಂದೂ ಧರ್ಮ ಅನ್ನೋದು ಇದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಒಂದು ಧರ್ಮ. ಹಾಗಾಗಿ ಇದನ್ನು ಸನಾತನ ಧರ್ಮ ಎಂಬುದಾಗಿ ಹೇಳೋದು. ಯಾಕಂತಂದರೆ ಇದಕ್ಕೆ ಪ್ರಾರಂಭ ಅನ್ನೋದಿಲ್ಲ, ಇದಕ್ಕೆ ಆರಂಭವನ್ನು ಮಾಡಿಸಿದಂತಹ ವ್ಯಕ್ತಿ ಅಂತಲೂ ಇದಕ್ಕೆ ಇಲ್ಲ. ಇದು ಸೃಷ್ಟಿಯಾದಿಯಿಂದ ಇರತಕ್ಕಂತಹ ಒಂದು ಧರ್ಮ. ಆದ್ದರಿಂದ ಇದನ್ನು ಧರ್ಮ ಎಂಬುದಾಗಿ ಹೇಳಿದ್ದಾರೆ. ಆಗ ಇದನ್ನು ನಾವು ವಿಶೇಷವಾಗಿ ತಿಳಿದುಕೊಂಡು ಇಂತಹ ಒಂದು ಧರ್ಮದ ಮಹತ್ವವನ್ನು ಚೆನ್ನಾಗಿ ತಿಳ್ಕೊಂಡು ಮಕ್ಕಳಿಗೂ ಸಹ ವಿಶೇಷವಾಗಿ ಹೇಳಿಕೊಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತು ಈಗಾಗಲೇ ಹೇಳಿದಂತೆ ಇಲ್ಲಿ ಈ ರೀತಿಯಾದಂಥ ಒಂದು ಧಾರ್ಮಿಕ ವಾತಾವರಣ ಇದು ಸದಾಕಾಲ ಒಳ್ಳೆಯ ರೀತಿಯಾಗಿ ಇರಲಿ, ಇನ್ನೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮಪೂಜ್ಯ ಗುರುವರೇಣ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳಾಗಿರ್ತಕ್ಕಂಥವರು, ಅವರ ಒಂದು ವಿಶೇಷವಾದಂತಹ ಅನುಗ್ರಹಗಳಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗಲಿ. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಆರಂಭದಿಂದಲೂ ಸಹ ಈ ಒಂದು ದೇವಸ್ಥಾನವನ್ನು ಪ್ರಾರಂಭ ಮಾಡಿ ಈ ಒಂದು ದೇವಸ್ಥಾನವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅಭಿವೃದ್ಧಿ ಮಾಡ್ತಾ ಇದನ್ನು ವಿಶೇಷವಾಗಿ ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ವೈಶ್ಯ ಮಂಡಳಿ, ಆರ್ಯ ವೈಶ್ಯ ಮಂಡಳಿಯವರಿಗೆ ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ವೆಂಕಟೇಶ್ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂಥ ಉಪಾಧ್ಯಕ್ಷರು ಎಲ್ಲರಿಗೂ ಸಹ
ನಾವು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಿದ್ದೆ. ಆ ಅಮ್ಮನವರ ಒಂದು ಕೃಪೆಯಿಂದ ಎಲ್ಲ ರೀತಿಯಲ್ಲೂ ಸಹ ಇನ್ನಷ್ಟು ವಿಶೇಷವಾದಂಥ ಒಂದು ಅಭಿವೃದ್ಧಿ ನಿಮಗೆಲ್ಲರಿಗೂ ಸಹ ಇನ್ನಷ್ಟು ಪ್ರಾಪ್ತವಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಎಲ್ಲ ಭಕ್ತ ಮಹಾಜನರಿಗೂ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಪರಂಪರೆಯಾಗಿ ಅಮ್ಮನವರ ಒಂದು ಆರಾಧನೆಯನ್ನು ಮಾಡ್ತಾ ಬಂದಿರತಕ್ಕಂತಹ ನಟರಾಜ ಶಾಸ್ತ್ರಿಗಳು ಮತ್ತು ಅವರ ಪರಿವಾರ ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅವರಿಗೆ ಈಗಾಗಲೇ ವಿಶೇಷವಾಗಿ ಆರ್ಯವೈಶ್ಯ ಮಂಡಳಿಯವರು ತಮ್ಮ ವಿಶೇಷವಾಗಿ ಕೃತಜ್ಞತಾಪೂರ್ವಕವಾಗಿ ಸನ್ಮಾನವನ್ನು ಮಾಡಿದ್ದಾರೆ. ತುಂಬ ಸಂತೋಷಕರವಾದಂತಹ ಒಂದು ವಿಷಯ. ಅದರಲ್ಲಿ ಅನೇಕ ವಿಷಯಗಳನ್ನು ಅವರು ಹೇಳಿದ್ದಾರೆ. ಆದರೆ ಇನ್ನೊಂದು ವಿಷಯವನ್ನು ಹೇಳಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಯಾಕೆಂತಂದರೆ ನಾವಿವತ್ತು ಇಲ್ಲಿಗೆ ಬಂದು ಈ ಕುಂಭಾಭಿಷೇಕವನ್ನೆಲ್ಲ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಅವರು ಮಾಡಿರುವಂತಹ ಒಂದು ಪ್ರಯತ್ನ ಸಂಕಲ್ಪವೇ ಕಾರಣ. ಅಂದರೆ ನಾವು ಇಲ್ಲಿಗೆ ಬರೋ ಹಾಗೆ ಮಾಡಿದವರು ಅವರು. ವಿಶೇಷವಾಗಿ ನಾವಿಲ್ಲಿ ಬರುವುದರಲ್ಲಿ ಒಂದು ಮುಖ್ಯವಾದಂತಹ ಒಂದು ಪಾತ್ರೆ ಅವರದೇ ಇದೆ. ಮುಖ್ಯವಾದಂತಹ ಒಂದು ಪೋಷಿಸಿದ್ದಾರೆ ಅವರು. ಹಾಗಾಗಿ ಅವರು ಅನೇಕ ಬಾರಿ ಶೃಂಗೇರಿಗೆ ಆಗಮಿಸಿ ನಿಮ್ಮೆಲ್ಲರನ್ನೂ ಸಹ ಕರ್ಕೊಂಡು ಬಂದು ವಿಶೇಷವಾಗಿ ಶೃಂಗೇರಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಮತ್ತು ಅದಕ್ಕೆ ಒಂದಿಷ್ಟು ಕೆಲಸಗಳು ಸಹ ಇಲ್ಲಿ ನಡೀಬೇಕಾಗಿದೆ. ಹಾಗೆ ಒಂದಿಷ್ಟು ಸಮಯ ಬೇಕು, ಅದಕ್ಕೊಂದು ಸಮಯವನ್ನು ಸೂಚಿಸಬೇಕು ಎಂಬುದಾಗಿ ಅವರು ಕೇಳಿದರು. ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಇಲ್ಲಿ ಬರುವಂಥ ಕಾರ್ಯಕ್ರಮಗಳು ಇರಲಿಲ್ಲ. ಆದ್ದರಿಂದ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ತುಂಬ ದಿವಸ ಮುಂದಕ್ಕೂ ಹೋಯ್ತು. ಸುಮಾರು 1 ವರ್ಷದಿಂದ ಇದು ನಡೀತಾ ಇದೆ. 1 ವರ್ಷದಿಂದ ಸರಿ ಈ ಕಾರ್ಯಕ್ರಮ ಆಗಬೇಕು, ಯಾವಾಗ ಅಂತ ಸುಮಾರು ಸಲ ಕೇಳ್ತಾ ಇದ್ದರು ಅವರು. ಹಾಗಾಗಿ ಕೊನೆಗೆ ಇವತ್ತಿನ ದಿವಸ ನಾವು ಈ ಒಂದು ಪವಿತ್ರವಾದಂತಹ ದಿವಸ ಇವತ್ತನ್ನು ಈ ಮುಹೂರ್ತವನ್ನು ತೀರ್ಮಾನ ಮಾಡಿದ್ದೇವೆ. ಹಾಗೆ ನಾವು ಅದರಂತೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗಾಗಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಶ್ರದ್ಧೆಯಾಗಿ ಆ ಅಮ್ಮನವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ನೀವು ಸಹ ವೈಶ್ಯ ಮಂಡಳಿಯವರು ನಿರಂತರ ಅವರು ಚೆನ್ನಾಗಿ ಆರ್ಯವೈಶ್ಯ ಮಂಡಳಿಯವರು ಮತ್ತು ಎಲ್ಲ ಭಕ್ತಜನರ ಒಂದು ಶ್ರೇಯಸ್ಸನ್ನು ಸಂಕಲ್ಪ ಮಾಡಿ ಅಮ್ಮನವರ ಸನ್ನಿಧಿಯಲ್ಲಿ ಅವರು ಶ್ರದ್ಧೆಯಿಂದ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ನೀವು ಸಹ ಅವರಿಗೆ ವಿಶೇಷವಾದಂತಹ ಒಂದು ಗೌರವವನ್ನು ಕೊಟ್ಟು ಅವರಿಗೆ ಆ ಪೂಜೆ ಇತ್ಯಾದಿಗಳಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದೀರಿ. ಈ ಒಂದು ಸಂಬಂಧ, ಈ ರೀತಿಯಾದಂತಹ ಒಂದು ಬಾಂಧವ್ಯ, ಈ ರೀತಿಯಾದಂತಹ ಒಂದು ಸಂಬಂಧ ಇದು ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥದ್ದು. ಹಾಗೆ ಇದು ಇದೇ ರೀತಿಯಾಗಿ ಮುಂದುವರಿಯಲಿ ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ.